ಯೂಟ್ಯೂಬರ್ ಸಮೀರ್ಗೆ ಬಿಗ್ ಶಾಕಿಂಗ್ ಇದು. ಯೂಟ್ಯೂಬರ್ ಸಮೀರ್ ವಿರುದ್ಧ ಇಡಿಗೆ ದೂರು ಕೊಡಲಾಗಿದೆ. ಹಿಂದೂ ಮುಖಂಡ ತೇಜಸ್ ಗೌಡ ದೂರು ಕೊಟ್ಟಿದ್ದಾರೆ. ಹಿಂದೂ ಧಾರ್ಮಿಕ ನಂಬಿಕೆಗೆ ಹಾನಿ ಮಾಡ್ತಿದ್ದಾನೆ ಈ ಸಮೀರ್. ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನ ಕೆಡಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ ಈ ಸಮೀರ್ಗೆ ಹೊರದೇಶದಿಂದ ಇದಕ್ಕಾಗಿ ಹಣ ಬರ್ತಾ ಇದೆ. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ತೇಜಸ್ ಗೌಡ ಮನವಿ ಮಾಡಿದ್ದಾರೆ ಇಡಿ ಮುಂದೆ. ಎಐ ಮೂಲಕ ವಿಡಿಯೋ ಮಾಡ್ತಾನೆ ಈತ. ಹಿಂದೂ ಭಾವನೆಗಳನ್ನ ಧಕ್ಕೆ ಮಾಡೋದು ಈತನ ಕೆಲಸ. ಹೀಗಾಗಿ ಈತನಿಗೆ ಫಂಡಿಂಗ್ ಆಗುತ್ತೆ, ವಿದೇಶದಿಂದ ಫಂಡಿಂಗ್ ಆಗುತ್ತೆ ಅಂತ ಹೇಳಿ ಈತನ ವಿರುದ್ಧ ದೂರು ಕೊಟ್ಟಿದ್ದಾರೆ. ಸಮೀರ್ ವಿಡಿಯೋದಿಂದ ಭಾರಿ ಸಂಚಲನ ಸೃಷ್ಟಿಯಾಗಿದೆ. ಇದೆಲ್ಲದಕ್ಕೂ ಮೂಲ ಬೇರೆ ದೇಶದಿಂದ ಈತನಿಗೆ ಈ ಕೆಲಸಕ್ಕಾಗಿ ಹಣ ಬರುತ್ತೆ ಅನ್ನೋದನ್ನ ಹೇಳಿ ದೂರು ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಹಿಂದೂಪರ ಮುಖಂಡ ತೇಜಸ್ ಗೌಡ ಇದರ ಮಾತಾಡಿಸ್ತೀನಿ. ಸರ್, ಈಗ ಇಡಿಗೆ ದೂರು ನೀಡಿದ್ರಿ, ಧರ್ಮಸ್ಥಳ ವಿಚಾರವಾಗಿ, ಮಂಜುನಾಥ ಸ್ವಾಮಿ ವಿಚಾರವಾಗಿ ಅಪಪ್ರಚಾರ ಮಾಡ್ತಿದ್ರೆ ಎಂಬುದು, ಯಾರ ವಿರುದ್ಧ ದೂರು ನೀಡಿದ್ರಿ ಅಂತ ನೋಡಿ. ಈಗಾಗಲೇ ತಮ್ಗೆಲ್ಲ ಗೊತ್ತಿರೋ ಹಾಗೆ ಯಾವ ಒಬ್ಬ ಜಿಹಾದಿ ಮುಸ್ಲಿಂ ಯೂಟ್ಯೂಬ್ ಅಲ್ಲಿ ಎಐ ಚಿತ್ರೀಕರಿಸಿ ನಮ್ಮ ಪುಣ್ಯಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಧರ್ಮಸ್ಥಳದ ಬಗ್ಗೆ ನಿರಂತರವಾಗಿ ಅವೇಳನ ಮಾಡಿಕೊಂಡು ಸಮಾಜದಲ್ಲಿ ತಪ್ಪು ಸಂದೇಶ ಕೊಡ್ತಾ ನಿರಂತರವಾಗಿ ಬಂದಿದ್ದಾನೆ ಜಿಹಾದಿ ಮನಸ್ಸಿರುವಂತಹ ಸಮೀರ್. ಆತನ ವಿರುದ್ಧ ನಾನು ಡಿಜಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಈಗ ಇಡಿಗೂ ಸಹ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದ್ರ ಹಿಂದೆ ಅವನೇನು ವ್ಯವಸ್ಥಿತವಾಗಿ ವಿಡಿಯೋ ಮಾಡ್ತಾ ಬಂದಿದ್ದಾನೆ, ಇದ್ರ ಹಿಂದೆ ಫಾರಿನ್ ಫಂಡಿಂಗ್ ಸಹ ಆಗಿರುತ್ತೆ. ನೀವು ತನಿಖೆ ಮಾಡಬೇಕು, ಅವನ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ಸರ್, ಈಗ ಏನಂದ್ರೆ ಈಗ ರಿಸೀವ್ ಮಾಡ್ಕೊಂಡ್ರೆ ನಿಮ್ ಕಂಪ್ಲೇಂಟ್ ಹೇಗೆ ಅಂತ? ಕಂಪ್ಲೇಂಟ್ ರಿಸೀವ್ ಮಾಡ್ಕೊಂಡು ಅಕ್ನಾಲಜ್ಮೆಂಟ್ ಸಹ ಕೊಟ್ಟಿದ್ದಾರೆ. ತುಂಬಾ ಸ್ಪಷ್ಟವಾಗಿ ಹೇಳ್ಬೇಕು ಅಂತ ಅಂದ್ರೆ ಎಲ್ಲ ಲೆಫ್ಟಿಸ್ಟ್, ಎಲ್ಲ ಜಿಹಾದಿ ಮನಸ್ಥಿತಿ ಇರುವಂತ ಮುಸಲ್ಮಾನರು ಮತ್ತೆ ನಮ್ಮ ಧಾರ್ಮಿಕ ಕ್ಷೇತ್ರಕ್ಕೆ, ನಮ್ಮ ಪುಣ್ಯಕ್ಷೇತ್ರ ಟಾರ್ಗೆಟ್ ಮಾಡ್ತಿರುವಂತ ಮತಾಂಧರು, ಇವರೆಲ್ಲರೂ ಒಟ್ಟಿಗೂಡಿ ನಮ್ಮ ಪುಣ್ಯಕ್ಷೇತ್ರ ಟಾರ್ಗೆಟ್ ಮಾಡಿದ್ದಾರೆ. ದೊಡ್ಡ ಮಟ್ಟದ ಹಣ ಇನ್ವಾಲ್ವ್ಮೆಂಟ್ ಇದೆ, ಫಂಡಿಂಗ್ ಆಗಿದೆ. ಇದೆಲ್ಲಾನು ಹೊರಗೆ ಬರಬೇಕು ಅಂತಂದ್ರೆ ಇಡಿ ಮತ್ತೆ ಎನ್ಐಎ ಜಂಟಿಯಾಗಿ ತನಿಖೆ ಮಾಡಬೇಕು. ಜಂಟಿಯಾಗಿ ತನಿಖೆ ಮಾಡಿದಾಗ ಮಾತ್ರ ಇದು ಯಾರು ರೂವಾರಿಗಳಿದ್ದಾರೆ, ಪುಣ್ಯಕ್ಷೇತ್ರದ ಬಗ್ಗೆ ನಿರಂತರವಾಗಿ ನಾವು ಅವೇಳನ ಮಾಡ್ತಿದ್ರೆ ಅವರು ಆಚೆ ಬರ್ತಾರೆ. ಅಂದ್ರೆ ಹೊರದೇಶದಿಂದ ಫಂಡ್ ಬರ್ತದೆ ಅಂತ ಒಂದು ಆರೋಪ ಒಂದ್ ಕಡೆ ದೂರದಲ್ಲಿ ಉಲ್ಲೇಖ ಆಗಿದೆ. ಹಾಗಾದ್ರೆ 100% ಈಗ ಈ ಟೆಕ್ನಾಲಜಿನ ಯೂಸ್ ಮಾಡಿ ಈ ತರ ವಿಡಿಯೋಗಳು ಮಾಡಿಕೊಂಡು ಬರಬೇಕು ಅಂದ್ರೆ ಹಣ ಅಂತೂ ಖರ್ಚಾಗೇ ಆಗುತ್ತೆ. ನಿರಂತರವಾಗಿ ಯೂಟ್ಯೂಬ್ ಅಲ್ಲಿ ಆತ ಚಾನೆಲ್ ಈ ತರ ನಿರಂತರವಾಗಿ ಎಐ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಪ್ರಸಾರ ಮಾಡ್ತಾನೆ ಇದ್ದಾನೆ ಅಂತಂದ್ರೆ ದೊಡ್ಡ ಮಟ್ಟದ ಹಣ ಬಂದಿದೆ. ಹಣ ಬರ್ದೇನೆ ಈ ಮಟ್ಟಕ್ಕಂತೂ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡೋದಕ್ಕೆ ಸಾಧ್ಯವಿಲ್ಲ. ಸಮೀರ್ಗೆ ಬೇರೆ ಬೇರೆ ಕಂಟ್ರಿಯಿಂದ ಅಮೌಂಟ್ ಬಂದಿದೆ, ಇಲ್ಲೊಂದು ಗ್ಯಾಂಗ್ ಇದೆ ಅಂತ ಆರೋಪ. 100% ಇಡಿ ಅಧಿಕಾರಿಗಳು ಆತನ ತನಿಖೆ ಮಾಡಬೇಕು. ಆತನ ತನಿಖೆ ಮಾಡಿದಾಗ ಮಾತ್ರ ಎಲ್ಲೆಲ್ಲಿಂದ ಹಣ ಬಂದಿದೆ, ಇವನಿಂದ ಯಾರ್ಯಾರಿದ್ದಾರೆ. ಇವನು ಒಂದು ಜಿಹಾದಿ ಮನಸ್ಥಿತಿ ಇರುವಂತ ಒಬ್ಬ ಮುಸಲ್ಮಾನ. ಈತ ಹೇಳ್ತಾನೆ ನಾನು ಎಲ್ಲಾನು ಸಾಮಾಜಿಕವಾಗಿ ನೋಡ್ತೀನಿ ಅಂತ. ಯಾಕೆ ದರ್ಗಾದಲ್ಲಿ, ಮಸೀದಿಲಿ, ಚರ್ಚಲ್ಲಿ ಯಾವುದೇ ರೀತಿಯಾದಂತ ಅನೈತಿಕ ಚಟುವಟಿಕೆ ಆಗೇ ಇಲ್ವಾ? ಅದನ್ನೆಲ್ಲದೂ ಇವನು ಪ್ರಸಾರ ಮಾಡಿದ್ದಾನೆ. ಇವನ ಯೋಗ್ಯತೆಗೆ ಕೇವಲ ನಮ್ಮ ಧಾರ್ಮಿಕ ಕ್ಷೇತ್ರಕ್ಕೆ ಮಾತ್ರ ಅಪೇಳನ ತರಬೇಕು, ಕಪ್ಪು ಚುಕ್ಕಿ ತರಬೇಕು ಅಂತ ನಿರಂತರವಾಗಿ ಅದನ್ನ ಪ್ರಸಾರ ಮಾಡ್ತಾ ಬಂದಿದ್ದಾನೆ. ಇವತ್ತು ನಾವು ಹಿಂದೂಗಳು ಶಾಂತಿ ರೂಪವಾಗಿ ಕಾನೂನು ಮುಖಾಂತರ ಉತ್ತರ ಕೊಡೋದಕ್ಕೆ ನಾವು ಹೊರಟಿದಿರ್ಬಿಟ್ರೆ, ನಿಮ್ಮ ಮಾಧ್ಯಮಕ್ಕೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾವುದಾದ್ರೂ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಮುಸಲ್ಮಾನರ ಆರಾಧನೆ ಮಾಡುವಂತ ದೇವರುಗಳ ಬಗ್ಗೆ ಅವೇಳನ ಮಾಡಿದ್ರೆ ಸ್ಟೇಷನ್ಗೆ ಬೆಂಕಿ ಹಚ್ತಾರೆ. ಮಾಧ್ಯಮರು ವರದಿ ಮಾಡಕ್ ಹೋದ್ರೆ ಅವ್ರಗಳ ಮೇಲೆ ಕಳ್ಳೆಸಿತಾರೆ. ಈ ಕಾನೂನಿಗೆ ಬೆಲೆನೆ ಕೊಡಲ್ಲ, ಹಲ್ಲೆಗಳು ಮಾಡ್ತಾರೆ. ಇವತ್ತು ನಾವು ಹಿಂದೂಗಳು ಈ ಕಾನೂನನ್ನ ಕಾಪಾಡಿಕೊಂಡು ಕಾನೂನು ಗೌರವ ಕೊಡೋರು, ಕಾನೂನು ಮುಖಾಂತರ ನಾವು ಹೋರಾಟ ಮಾಡಿದೀರಿ. ಆ ಒಂದು ಪರಿಣಾಮ ಇವತ್ತು ನಾವು ದೂರು ಕೊಟ್ಟಿದ್ದೀರಿ. ಸರ್, ಈಗ ಅಧಿಕಾರಿಗಳೇನಾದ್ರೂ ಇಡಿ ಅಧಿಕಾರಿಗಳು ಸ್ಪಂದನೆ ಮಾಡ್ತಾರ? ಏನಾದ್ರು ತಿಳಿಸಿದ್ರ ನಾವು ತನಿಖೆ ಮಾಡ್ತೀವಿ ಅಂತ ಏನಾದ್ರು ಹೇಳಿದ್ರ ಹೇಗೆ ಅಂತ? ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ತನಿಖೆ ಮಾಡುವಂಥದ್ದು ಅದು ಅಧಿಕಾರಿಗಳ ಕರ್ತವ್ಯ. ಅಧಿಕಾರಿಗಳು ಮಾಡೇ ಮಾಡ್ತಾರೆ. ನಾನು ಜಂಟಿಯಾಗಿ ತನಿಖೆ ಆಗಬೇಕು. ಇಡಿ ಮತ್ತೆ ಎನ್ಐಎ ಜಂಟಿಯಾಗಿ ತನಿಖೆ ಆದ್ರೆ ಮಾತ್ರ ಇದ್ರ ಹಿಂದೆ ಇರುವಂತ ಅರ್ಬನ್ ನಕ್ಸಲರು, ಉಗ್ರಗಾಮಿಗಳು ಸಹ ಇದರಿಂದ ಇದ್ದಾರೆ. ಏನಕ್ಕೆ ಅಂದ್ರೆ ತಾವು ಗಮನಿಸಿದ್ರೆ ಕುಕ್ಕರ್ ಬ್ಲಾಸ್ಟ್ ಆಗಿರುವಂತದ್ದು ಅವನ ಟಾರ್ಗೆಟ್ ಏನಿತ್ತು, ನಮ್ಮ ಪುಣ್ಯಕ್ಷೇತ್ರ ಧರ್ಮಸ್ಥಳವಿತ್ತು. ಇದೇ ಕೆಲವು ವರ್ಷದಿಂದ ಮುರುಡೇಶ್ವರದ ಪ್ರತಿಮೆ ತಲೆ ಕಟ್ಟಾಗಿರೋ ಹಾಗೆ ಇದರಲ್ಲಿ ಪ್ರಸಾರ ಮಾಡಿದ್ರು, ಇಲ್ಲಿ ಹೊರದೇಶದಲ್ಲಿ. ಇದರ ಮೂಲ ಉದ್ದೇಶ ಏನು ಅಂತಂದ್ರೆ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ. ಉಗ್ರಗಾಮಿಗಳಿದ್ದಾರೆ ಇದರಿಂದ ಕೈವಾಡಿದೆ. ಹಾಗಾದ್ರೆ 100% ಉಗ್ರಗಾಮಿಗಳು, ಅರ್ಬನ್ ನಕ್ಸಲರು, ಲೆಫ್ಟಿಸ್ಟ್ ಅವರು ಎಲ್ಲರ ಕೈವಾಡ ಇದೆ. ಉಗ್ರಗಾಮಿಗಳು ಕೈವಾಡ ಇಲ್ಲ ಅಂತಂದ್ರೆ ಅವ್ನು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡೋ ಅವನು ಟಾರ್ಗೆಟ್ ಏನಿತ್ತು, ನಮ್ಮ ಧರ್ಮಸ್ಥಳ ಟಾರ್ಗೆಟ್ ಇತ್ತು. ಹಾಗಾಗಿ ಇದ್ರ ಹಿಂದೆ ಒಂದು ವ್ಯವಸ್ಥಿತವಾದ ಷಡ್ಯಂತ್ರ ಆಗಿದೆ. ಎಲ್ಲರೂ
ಇದರ ಯಾರ್ಯಾರು ಮಾಡ್ತಿದ್ದಾರೆ ನಮ್ಮ ಧಾರ್ಮಿಕ ಕ್ಷೇತ್ರದ ಯಾರು ಇದ್ದಾರೆ ಅವರೆಲ್ಲರೂ ಕಾನೂನು ರೀತಿಯಾಗಿ ಶಿಕ್ಷೆ ಆಗಬೇಕಂತ ನಾನು ಆಗ್ರಹ ಪಡ್ತಾ ಇದ್ದೀನಿ. ಇದಿಷ್ಟು ಹಿಂದೂ ಮುಖಂಡ ತೇಜಸ್ ಗೌಡ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯೂಟ್ಯೂಬರ್ ಸಮೀರ್ಗೆ ಬಿಗ್ ಶಾಕಿಂಗ್ ಇದು. ಯೂಟ್ಯೂಬರ್ ಸಮೀರ್ ವಿರುದ್ಧ ಇಡಿಗೆ ದೂರು ಕೊಡಲಾಗಿದೆ. ಹಿಂದೂ ಮುಖಂಡ ತೇಜಸ್ ಗೌಡ ದೂರು ಕೊಟ್ಟಿದ್ದಾರೆ. ಹಿಂದೂ ಧಾರ್ಮಿಕ ನಂಬಿಕೆಗೆ ಹಾನಿ ಮಾಡ್ತಿದ್ದಾನೆ ಈ ಸಮೀರ್. ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನ ಕೆಡಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ ಈ ಸಮೀರ್ಗೆ ಹೊರ ದೇಶದಿಂದ ಇದಕ್ಕಾಗಿ ಹಣ ಬರ್ತಾ ಇದೆ. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ತೇಜಸ್ ಗೌಡ ಮನವಿ ಮಾಡಿದ್ದಾರೆ ಇಡಿ ಮುಂದೆ. ಎಐ ಮೂಲಕ ವಿಡಿಯೋ ಮಾಡ್ತಾನೆ ಈತ. ಹಿಂದೂ ಭಾವನೆಗಳನ್ನ ಧಕ್ಕೆ ಮಾಡೋದು ಈತನ ಕೆಲಸ. ಹೀಗಾಗಿ ಈತನಿಗೆ ಫಂಡಿಂಗ್ ಆಗುತ್ತೆ, ವಿದೇಶದಿಂದ ಫಂಡಿಂಗ್ ಆಗುತ್ತೆ ಅಂತ ಹೇಳಿ ಈತನ ವಿರುದ್ಧ ದೂರು ಕೊಟ್ಟಿದ್ದಾರೆ. ಸಮೀರ್ ವಿಡಿಯೋದಿಂದ ಭಾರಿ ಸಂಚಲನ ಸೃಷ್ಟಿಯಾಗಿದೆ. ಇದೆಲ್ಲದಕ್ಕೂ ಮೂಲ ಬೇರೆ ದೇಶದಿಂದ ಈತನಿಗೆ ಈ ಕೆಲಸಕ್ಕಾಗಿ ಹಣ ಬರುತ್ತೆ ಅನ್ನೋದನ್ನ ಹೇಳಿ ದೂರು ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಹಿಂದೂಪರ ಮುಖಂಡ ತೇಜಸ್ ಗೌಡ ಇದರ ಮಾತಾಡಿಸ್ತೀನಿ. ಸರ್, ಈಗ ಇಡಿಗೆ ದೂರು ನೀಡಿದ್ರಿ, ಧರ್ಮಸ್ಥಳ ವಿಚಾರವಾಗಿ, ಮಂಜುನಾಥ ಸ್ವಾಮಿ ವಿಚಾರವಾಗಿ ಅಪಪ್ರಚಾರ ಮಾಡ್ತಿದ್ರೆ ಎಂಬುದು, ಯಾರ ವಿರುದ್ಧ ದೂರು ನೀಡಿದ್ರಿ ಅಂತ? ನೋಡಿ, ಈಗಾಗಲೇ ತಮ್ಗೆಲ್ಲ ಗೊತ್ತಿರೋ ಹಾಗೆ ಯಾವ ಒಬ್ಬ ಜಿಹಾದಿ ಮುಸ್ಲಿಂ ಯೂಟ್ಯೂಬ್ ಅಲ್ಲಿ ಎಐ ಚಿತ್ರೀಕರಿಸಿ ನಮ್ಮ ಪುಣ್ಯಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಧರ್ಮಸ್ಥಳದ ಬಗ್ಗೆ ನಿರಂತರವಾಗಿ ಅವಹೇಳನ ಮಾಡಿಕೊಂಡು ಸಮಾಜದಲ್ಲಿ ತಪ್ಪು ಸಂದೇಶ ಕೊಡ್ತಾ ನಿರಂತರವಾಗಿ ಬಂದಿದ್ದಾನೆ ಜಿಹಾದಿ ಮನಸ್ಸಿರುವಂತಹ ಸಮೀರ್. ಆತನ ವಿರುದ್ಧ ನಾನು ಡಿಜಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಈಗ ಇಡಿಗೂ ಸಹ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದ್ರ ಹಿಂದೆ ಅವನೇನು ವ್ಯವಸ್ಥಿತವಾಗಿ ವಿಡಿಯೋ ಮಾಡ್ತಾ ಬಂದಿದ್ದಾನೆ, ಇದ್ರ ಹಿಂದೆ ಫಾರಿನ್ ಫಂಡಿಂಗ್ ಸಹ ಆಗಿರುತ್ತೆ. ನೀವು ತನಿಖೆ ಮಾಡಬೇಕು, ಅವನ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ಸರ್, ಈಗ ಏನಂದ್ರೆ ಈಗ ರಿಸೀವ್ ಮಾಡ್ಕೊಂಡ್ರೆ ನಿಮ್ ಕಂಪ್ಲೇಂಟ್ ಹೇಗೆ ಅಂತ? ಕಂಪ್ಲೇಂಟ್ ರಿಸೀವ್ ಮಾಡ್ಕೊಂಡು ಅಕ್ನಾಲಜ್ಮೆಂಟ್ ಸಹ ಕೊಟ್ಟಿದ್ದಾರೆ. ತುಂಬಾ ಸ್ಪಷ್ಟವಾಗಿ ಹೇಳ್ಬೇಕು ಅಂತ ಅಂದ್ರೆ, ಎಲ್ಲ ಲೆಫ್ಟಿಸ್ಟ್, ಎಲ್ಲ ಜಿಹಾದಿ ಮನಸ್ಥಿತಿ ಇರುವಂತ ಮುಸಲ್ಮಾನರು ಮತ್ತೆ ನಮ್ಮ ಧಾರ್ಮಿಕ ಕ್ಷೇತ್ರಕ್ಕೆ, ನಮ್ಮ ಪುಣ್ಯಕ್ಷೇತ್ರ ಟಾರ್ಗೆಟ್ ಮಾಡ್ತಿರುವಂತ ಮತಾಂಧರು, ಇವರು ಎಲ್ಲರೂ ಒಟ್ಟಿಗೂಡಿ ನಮ್ಮ ಪುಣ್ಯಕ್ಷೇತ್ರ ಟಾರ್ಗೆಟ್ ಮಾಡಿದ್ದಾರೆ. ದೊಡ್ಡ ಮಟ್ಟದ ಹಣ ಇನ್ವಾಲ್ವ್ಮೆಂಟ್ ಇದೆ, ಫಂಡಿಂಗ್ ಆಗಿದೆ. ಇದೆಲ್ಲಾನು ಹೊರಗೆ ಬರಬೇಕು ಅಂತಂದ್ರೆ ಇಡಿ ಮತ್ತೆ ಎನ್ಐಎ ಜಂಟಿಯಾಗಿ ತನಿಖೆ ಮಾಡಬೇಕು. ಜಂಟಿಯಾಗಿ ತನಿಖೆ ಮಾಡಿದಾಗ ಮಾತ್ರ ಇದು ಯಾರು ವಾರಿಗಳಿದ್ದಾರೆ, ಪುಣ್ಯಕ್ಷೇತ್ರದ ಬಗ್ಗೆ ನಿರಂತರವಾಗಿ ನಾವು ಅವಹೇಳನ ಮಾಡ್ತಿದ್ರೆ ಅವರು ಆಚೆ ಬರ್ತಾರೆ. ಅಂದ್ರೆ ಹೊರದೇಶದಿಂದ ಫಂಡ್ ಬರ್ತದೆ ಅಂತ ಒಂದು ಆರೋಪ ಒಂದ್ ಕಡೆ ದೂರದಲ್ಲಿ ಉಲ್ಲೇಖ ಆಗಿದೆ. ಹಾಗಾದ್ರೆ 100% ಈಗ ಈ ಟೆಕ್ನಾಲಜಿನ ಯೂಸ್ ಮಾಡಿ ಈ ತರ ವಿಡಿಯೋಗಳು ಮಾಡಿಕೊಂಡು ಬರಬೇಕು ಅಂದ್ರೆ ಹಣ ಅಂತೂ ಖರ್ಚಾಗೇ ಆಗುತ್ತೆ. ನಿರಂತರವಾಗಿ ಯೂಟ್ಯೂಬ್ ಅಲ್ಲಿ ಆತ ಚಾನೆಲ್ ಈ ತರ ನಿರಂತರವಾಗಿ ಎಐ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಪ್ರಸಾರ ಮಾಡ್ತಾನೆ ಇದ್ದಾನೆ ಅಂತಂದ್ರೆ ದೊಡ್ಡ ಮಟ್ಟದ ಹಣ ಬಂದಿದೆ. ಹಣ ಬರ್ದೇನೆ ಈ ಮಟ್ಟಕ್ಕಂತೂ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡೋದಕ್ಕೆ ಸಾಧ್ಯವಿಲ್ಲ. ಸಮೀರ್ಗೆ ಬೇರೆ ಬೇರೆ ಕಂಟ್ರಿಯಿಂದ ಅಮೌಂಟ್ ಬಂದಿದೆ, ಇಲ್ಲಿ ಒಂದು ಗ್ಯಾಂಗ್ ಇದೆ ಅಂತ ಆರೋಪ. 100% ಇಡಿ ಅಧಿಕಾರಿಗಳು ಆತನ ತನಿಖೆ ಮಾಡಬೇಕು. ಆತನ ತನಿಖೆ ಮಾಡಿದಾಗ ಮಾತ್ರ ಎಲ್ಲೆಲ್ಲಿಂದ ಹಣ ಬಂದಿದೆ, ಇವನಿಂದ ಯಾರ್ಯಾರಿದ್ದಾರೆ. ಇವನು ಒಂದು ಜಿಹಾದಿ ಮನಸ್ಥಿತಿ ಇರುವಂತ ಒಬ್ಬ ಮುಸಲ್ಮಾನ. ಈತ ಹೇಳ್ತಾನೆ ನಾನು ಎಲ್ಲಾನು ಸಾಮಾಜಿಕವಾಗಿ ನೋಡ್ತೀನಿ ಅಂತ. ಯಾಕೆ ದರ್ಗಾದಲ್ಲಿ, ಮಸೀದಿಲಿ, ಚರ್ಚಲ್ಲಿ ಯಾವುದೇ ರೀತಿಯಾದಂತ ಅನೈತಿಕ ಚಟುವಟಿಕೆ ಆಗೇ ಇಲ್ವಾ? ಅದನ್ನೆಲ್ಲದೂ ಇವನು ಪ್ರಸಾರ ಮಾಡಿದ್ದಾನೆ. ಇವನ ಯೋಗ್ಯತೆಗೆ ಕೇವಲ ನಮ್ಮ ಧಾರ್ಮಿಕ ಕ್ಷೇತ್ರಕ್ಕೆ ಮಾತ್ರ ಅಪೇಳನ ತರಬೇಕು, ಕಪ್ಪು ಚುಕ್ಕಿ ತರಬೇಕು ಅಂತ ನಿರಂತರವಾಗಿ ಅದನ್ನ ಪ್ರಸಾರ ಮಾಡ್ತಾ ಬಂದಿದ್ದಾನೆ. ಇವತ್ತು ನಾವು ಹಿಂದೂಗಳು ಶಾಂತಿ ರೂಪವಾಗಿ ಕಾನೂನು ಮುಖಾಂತರ ಉತ್ತರ ಕೊಡೋದಕ್ಕೆ ನಾವು ಹೊರಟಿದಿರ್ ಬಿಟ್ರೆ, ನಿಮ್ಮ ಮಾಧ್ಯಮಕ್ಕೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾವುದಾದ್ರೂ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಮುಸಲ್ಮಾನರ ಆರಾಧನೆ ಮಾಡುವಂತ ದೇವರುಗಳ ಬಗ್ಗೆ ಅವಹೇಳನ ಮಾಡಿದ್ರೆ ಸ್ಟೇಷನ್ಗೆ ಬೆಂಕಿ ಹಚ್ತಾರೆ. ಮಾಧ್ಯಮವರು ವರದಿ ಮಾಡಕ್ ಹೋದ್ರೆ ಅವ್ರಗಳ ಮೇಲೆ ಕಳ್ಳೆಸಿತಾರೆ. ಈ ಕಾನೂನಿಗೆ ಬೆಲೆನೆ ಕೊಡಲ್ಲ, ಹಲ್ಲೆಗಳು ಮಾಡ್ತಾರೆ. ಇವತ್ತು ನಾವು ಹಿಂದೂಗಳು ಈ ಕಾನೂನನ್ನ ಕಾಪಾಡಿಕೊಂಡು ಕಾನೂನು ಗೌರವ ಕೊಡೋರು, ಕಾನೂನು ಮುಖಾಂತರ ನಾವು ಹೋರಾಟ ಮಾಡಿದಿರಿ. ಆ ಒಂದು ಪರಿಣಾಮ ಇವತ್ತು ನಾವು ದೂರ ಕೊಟ್ಟಿದ್ದೀರಿ. ಸರ್, ಈಗ ಅಧಿಕಾರಿಗಳೇನಾದ್ರೂ ಇಡಿ ಅಧಿಕಾರಿಗಳು ಸ್ಪಂದನೆ ಮಾಡ್ತಾರ, ಏನಾದ್ರು ತಿಳಿಸಿದ್ರ, ನಾವು ತನಿಖೆ ಮಾಡ್ತೀವಿ ಅಂತ ಏನಾದ್ರು ಹೇಳಿದ್ರ, ಹೇಗೆ ಅಂತ? ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ತನಿಖೆ ಮಾಡುವಂತದ್ದು ಅದು ಅಧಿಕಾರಿಗಳ ಕರ್ತವ್ಯ. ಅಧಿಕಾರಿಗಳು ಮಾಡೇ ಮಾಡ್ತಾರೆ. ನಾನು ಜಂಟಿಯಾಗಿ ತನಿಖೆ ಆಗಬೇಕು. ಇಡಿ ಮತ್ತೆ ಎನ್ಐಎ ಜಂಟಿಯಾಗಿ ತನಿಖೆ ಆದ್ರೆ ಮಾತ್ರ ಇದ್ರ ಹಿಂದೆ ಇರುವಂತ ಅರ್ಬನ್ ನಕ್ಸಲರು, ಉಗ್ರಗಾಮಿಗಳು ಸಹ ಇದರಿಂದ ಇದ್ದಾರೆ. ಏನಕ್ಕೆ ಅಂದ್ರೆ ತಾವು ಗಮನಿಸಿದ್ರೆ ಕುಕ್ಕರ್ ಬ್ಲಾಸ್ಟ್ ಆಗಿರುವಂತದ್ದು ಅವನ ಟಾರ್ಗೆಟ್ ಏನಿತ್ತು, ನಮ್ಮ ಪುಣ್ಯಕ್ಷೇತ್ರ ಧರ್ಮಸ್ಥಳವಿತ್ತು. ಇದೇ ಕೆಲವು ವರ್ಷದ ಹಿಂದೆ ಮುರುಡೇಶ್ವರದ ಪ್ರತಿಮೆ ತಲೆ
ಕಟ್ಟಾಗಿರುವಾಗಿ ಇದರಲ್ಲಿ ಪ್ರಸಾರ ಮಾಡಿದ್ರು ಇಲ್ಲಿ ಹೊರದೇಶದಲ್ಲಿ. ಇದರ ಮೂಲ ಉದ್ದೇಶ ಏನು ಅಂತಂದ್ರೆ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ. ಉಗ್ರಗಾಮಿಗಳಿದ್ದಾರೆ, ಇದರಿಂದ ಕೈವಾಡ ಇದೆ. ಹಾಗಾದ್ರೆ 100% ಉಗ್ರಗಾಮಿಗಳು, ಅರ್ಬನ್ ನಕ್ಸಲರು, ಲೆಫ್ಟಿಸ್ಟ್ ಅವರು ಎಲ್ಲಾರ ಕೈವಾಡ ಇದೆ. ಉಗ್ರಗಾಮಿಗಳು ಕೈವಾಡ ಇಲ್ಲ ಅಂತಂದ್ರೆ ಅವ್ನು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡೋ ಅವನು ಟಾರ್ಗೆಟ್ ಏನಿತ್ತು, ನಮ್ಮ ಧರ್ಮಸ್ಥಳ ಟಾರ್ಗೆಟ್ ಇತ್ತು. ಹಾಗಾಗಿ ಇದ್ರ ಹಿಂದೆ ಒಂದು ವ್ಯವಸ್ಥಿತವಾದ ಷಡ್ಯಂತ್ರ ಆಗಿದೆ. ಎಲ್ಲಾರು ಇದರ ಯಾರ್ಯಾರು ಮಾಡ್ತಿದ್ದಾರೆ, ನಮ್ಮ ಧಾರ್ಮಿಕ ಕ್ಷೇತ್ರದ ಯಾರು ಇದ್ದಾರೆ ಅವರೆಲ್ಲರೂ ಕಾನೂನು ರೀತಿಯ ಶಿಕ್ಷೆ ಆಗಬೇಕಂತ ನಾನು ಆಗ್ರಹ ಪಡ್ತಾ ಇದ್ದೀನಿ. ಇದಿಷ್ಟು ಹಿಂದೂ ಮುಖಂಡ ತೇಜಸ್ ಗೌಡ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.